ಫ್ರೆಂಡ್ ಟಿಕ್ ಟಾಕ್ ಇಂಡಿಯಾಗೆ ಬರುತ್ತಂತ ಎಲ್ಲ ಕಡೆ ಚರ್ಚೆ ಆಗಿತ್ತಲ್ಲ. ಈ ಒಂದು ಟಿಕ್ ಟಾಕ್ ಆಲ್ಮೋಸ್ಟ್ ಎಲ್ಲರೂ ಆ ರಿಂಗ್ ನೈಟ್ ನ ಹನಿ ಮಾಡ್ಕೊಂಡು ಟಿಕ್ ಟಾಕ್ ನ ಮಾಡೋಕೆ ರೆಡಿ ಆಗಿದ್ರು. ಆದ್ರೆ ಇಲ್ಲಿ ಗೋರ್ಮೆಂಟ್ ಒಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಟಿಕ್ ಟಾಕ್ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರಲ್ಲ ಅಂತ ಖಚಿತವಾಗಿ ಈ ಒಂದು ವಿಷಯನ ತಿಳಿಸಿದೆ ಫ್ರೆಂಡ್. ಇದರಿಂದ ಯಾರೆಲ್ಲ ಟಿಕ್ ಟಾಕ್ ನಲ್ಲಿ ರೀಲ್ಸ್ ಮಾಡೋಕೆ ರೆಡಿ ಆಗಿದ್ರು ಅವ್ರಿಗೆ ತುಂಬಾನೇ ಬೇಜಾರಾಗಿದೆ. ಆಲ್ಮೋಸ್ಟ್ ಇವರ ರಿಂಗ್ ರೈಟ್ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಂಡಿದ್ರಲ್ಲ, ಅದನ್ನ ತೆಗೆದು ಒಡ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಏನು ಸ್ಟಾರ್ಟ್ ಮಾಡಬೇಕು. ಬರೋದೊಂದೇ, ಈಗ ಟಿಕ್ ಟಾಕ್ ಇಂಡಿಯಾಗೆ ಬರೋದು ಒಂದೇ ಬಾಕಿ ಇರೋದು. ಒಂದು ಎಲ್ಲ ರೆಡಿ ಮಾಡ್ಕೊಂಡವ್ರಿಗೆ ಇದು ತುಂಬಾನೇ ಬೇಜಾರಾಗುವಂತ ವಿಷಯ. ಯಾಕಪ್ಪ ಅಂದ್ರೆ ಟಿಕ್ ಟಾಕ್ ಆ ರೀತಿ ಫೇಮಸ್ ಆಗಿರುವಂತ ಆ್ಯಪ್. ಆ ಆ್ಯಪ್ ಚೈನಾದು. 2020ರಲ್ಲಿ ಬ್ಯಾನ್ ಆಗಿತ್ತು. ಆಲ್ಮೋಸ್ಟ್ 5 ವರ್ಷ ಆಗಿದೆ ಈ ಒಂದು ಆ್ಯಪ್ ಬ್ಯಾನ್ ಮಾಡಿ. ಬರುತ್ತಂತ ಎಲ್ಲ ಕಡೆ ಚರ್ಚೆ ಆಗಿತ್ತು. ಆದ್ರೆ ಇದು ಬರುತ್ತೆ ಅಂತ ಎಲ್ಲಿ ಕನ್ಫರ್ಮ್ ಆಗಿತ್ತು ಅಂದ್ರೆ ಕನ್ಫರ್ಮ್ ಕೊಟ್ಟಿಲ್ಲ ಯಾರು. ಆದ್ರೆ ಜನ ಹೇಗೆ ಕನ್ಫರ್ಮ್ ತಿಳ್ಕೊಂಡಿದ್ರೆ ಟಿಕ್ ಟಾಕ್ ವೆಬ್ಸೈಟ್ ಓಪನ್ ಆಗಿತ್ತು ಇಂಡಿಯಾದಲ್ಲಿ. ಮೊದಲಿಗೆ ಓಪನ್ ಆಗ್ತಿರ್ಲಿಲ್ಲ, ಈಗ ಓಪನ್ ಆಗ್ತಾ ಇದೆ. ಆ ಒಂದು ಉದ್ದೇಶ ಇಟ್ಕೊಂಡು ಟಿಕ್ ಟಾಕ್ ಬರುವಂತ ಚಾನ್ಸಸ್ ಇರ್ಬೋದು ಅಂತ ಬಹಳ ಜನ ಚರ್ಚೆ ಆಗ್ತಿತ್ತು. ಇದು ಫುಲ್ ಸ್ಟಾಪ್ ಮಾಡಿದೆ ಗೌರ್ಮೆಂಟ್ ಅವರು. ಯಾವುದೇ ಕಾರಣಕ್ಕೂ ಟಿಕ್ ಟಾಕ್ ಮತ್ತೆ ಇಂಡಿಯಾಕ್ಕೆ ಬರಲ್ಲ ಅಂತ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ತಿಳಿಸಿದೆ ಫ್ರೆಂಡ್. ಇದರಿಂದ ಬಹಳ ಜನಕ್ಕೆ ಬೇಜಾರು ಆಗಬಹುದು ಅಂದ್ರೂ ಇದೆ. ಈಗ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದೆ ರೀಲ್ಸ್ ಮಾಡೋಕೆ. ಟಿಕ್ ಟಾಕ್ ಬರೋದು ಕನ್ಫರ್ಮ್ ಇಲ್ಲ, ಬರೋದಿಲ್ಲ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಿಕ್ ಟಾಕ್ ಬಂದ್ರೆ ಚೆನ್ನಾಗಿರ್ತಿತ್ತು ನನಗೆ ಅನ್ಸೋ ಪ್ರಕಾರ. ಆದ್ರೆ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಈ ಟಿಕ್ ಟಾಕ್ ಮತ್ತೆ ವಾಪಸ್ ಬರಲ್ಲ ಅಂತ ಫ್ರೆಂಡ್. ಟೋಟಲ್ ಆಗಿ ನಿಮಗೇನು ಅನ್ಸಂತ ಟಿಕ್ ಟಾಕ್ ಗೌರ್ಮೆಂಟ್ ಅವರು ಬರಲ್ಲ ಅಂತ ಹೇಳಿದಕ್ಕೆ ನಿಮಗೆ ಅಫಿನ್ ಆಗಿ ಏನು ಅನ್ಸ್ತದೆ ಕಮೆಂಟ್ ಬಾಗ ತಿಳಿಸಿ. ಈಗ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ ಮಾಡಲಿಕ್ಕೆ. ಬಾಯ್.